Hello, my dear students and parents. ಇವತ್ತಿನ ಕಾಲೇಜ್ ರಿವ್ಯೂ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಈ ಕಾಲೇಜ್ಗೆ ತುಂಬ ಕಮೆಂಟ್ಸ್ ಬಂದಿದೆ, ಸೊ ಅದಕ್ಕೆ ಫಾಸ್ಟಾಗಿ ಮಾಡಿರೋದು. ನೆಕ್ಸ್ಟ್ ಇನ್ನು ನಿಮ್ಗೆ ಯಾವ ಕಾಲೇಜಸ್ ಬೇಕು ಅಂತ ಕಮೆಂಟ್ಸ್ ಬಂದಂಗೆಲ್ಲ ನಾನು ಆ ಕಾಲೇಜಸ್ ಕಂಪ್ಲೀಟ್ ರಿವ್ಯೂ ಮಾಡಿ ನಿಮಗೆ ಪಬ್ಲಿಷ್ ಮಾಡ್ತೀನಿ, ಓಕೆನಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದ್ರ ಬಗ್ಗೆ ನೋಡೋಣ ಡೀಟೇಲಾಗಿ. ಸೊ ಫಸ್ಟ್ ಆಫ್ ಆಲ್, ದಯಾನಂದ್ ಸಾಗರ್ ಕಾಲೇಜ್ ಹೇಗಿದೆ, ಎಲ್ಲಿದೆ ಅಂದರೆ, ಇದು ಬ್ಯಾಂಗ್ಳೂರು ಸೌತ್ ಕುಮಾರಸ್ವಾಮಿ ಲೇಔಟಲ್ಲಿದೆ. 30 acres ಕ್ಯಾಂಪಸ್ಸು. ಕ್ಯಾಂಪಸ್ ಸುತ್ತಮುತ್ತ ಫುಲ್ಲು ನರ್ಸಿಂಗು, ಆರ್ಟ್ಸು, PUC, ಹಾಸ್ಪಿಟಲು ಎಲ್ಲ ಇದೆ. ಬಟ್ ಸೆಂಟ್ರಲ್ಲಿರೋದೇ ಕಂಪ್ಲೀಟ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, CS, AIML ಎಲ್ಲ ಬ್ರಾಂಚಸ್ಸು. ಇದು ಕ್ಯಾಂಪಸ್ 30 acres ಕ್ಯಾಂಪಸ್ ಇದೆ, ಫುಲ್ ಗ್ರೀನು. ಆ್ಯಂಡ್ ಒನ್ ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ, ಇದು ಶಾವಿಗೆ ಮಲ್ಲೇಶ್ವರ ಹಿಲ್ಸ್ ಅಂತ ಇದು. ಸೊ ಕ್ಯಾಂಪಸ್ ಒಳಗಡೆನೇ ನಿಮಗೆ ಫುಲ್ಲು ಬೆಟ್ಟ ಹತ್ತಿ ಇಳ್ದಂಗೆ ಅನಿಸ್ತಾ ಇರುತ್ತೆ. ಸೊ ಗ್ರೀನ್ 30 acres ಗುಡ್ ಕ್ಯಾಂಪಸ್. ಸೊ ನಿಮಗೆ ಅಂದರೆ ಕ್ಯಾಂಪಸಲ್ಲಿ ಏನೇನಿದೆ ಅಂತ ಇನ್ನೂ ಮುಂದೆ ಡೀಟೇಲಾಗಿ ಹೇಳ್ಕೊಡ್ತೀನಿ, ತೋರಿಸ್ತೀನಿ. ಸೊ ಈಗ ಕ್ಯಾಂಪಸ್ ನೋಡಿದ್ರಲ್ಲ, ಸೊ ಇದ್ರದ್ದು ಪ್ಲೇಸ್ಮೆಂಟ್ಸ್ ನೋಡೋಣ ಕ್ವಿಕ್ಕಾಗಿ. ಸೊ ಪ್ಲೇಸ್ಮೆಂಟ್ಸಿಗೆ ಬಂದರೆ, ಇದ್ರದ್ದು ಆಲ್ಮೋಸ್ಟ್ 350 ಕಂಪ್ನೀಸು ಆಫರ್ಸ್ ಇಷ್ಟು ಆಗಿದೆ. ಇದು ಚೆನ್ನಾಗಿದೆ ಎಲ್ಲ. ಇದೇನಂದರೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಹೈಯೆಸ್ಟ್ ಪ್ಯಾಕೇಜ್ 56 lakhs ಪ್ಯಾಕೇಜ್ ಇದೆ. ಅಗೇನ್ ದಿಸ್ ಎಲ್ಲ ಕಾಲೇಜಲ್ಲೂ ಹೈಯೆಸ್ಟ್ ಈ ಥರ ಇದ್ದೇ ಇರುತ್ತೆ. ಮೇಯ್ನ್ ಬಂದು ಆವ್ರೇಜ್ ಪ್ಯಾಕೇಜ್ ನೋಡಿದ್ರೆ ನಿಮಗೆ ರಿಯಾಲಿಟಿ ಗೊತ್ತಾಗುತ್ತೆ ಈ ಕಾಲೇಜ್ ಏನು ಅಂತ. ಸೊ ನಾವೀಗ ಆಲ್ರೆಡಿ 4 ಕಾಲೇಜ್ ವಿಡಿಯೋಸ್ ಮಾಡಿದ್ದೀವಿ. RV ಇರ್ಬೋದು, PS ಇರ್ಬೋದು, BMS ಇರ್ಬೋದು, MSRIT ಇರ್ಬೋದು. ಸೊ ಅದೆಲ್ಲ ನಿಮ್ಮದು ಪ್ಯಾಕೇಜಸ್ ನೋಡಿದ್ರೆ ಇಟ್ಸ್ ರಿಯಲಿ ಗುಡ್. ಸೊ ಇದು ನೆಕ್ಸ್ಟ್ ಸೆಟ್ ಆಫ್ ಕಾಲೇಜಸಲ್ಲಿ ಬರುತ್ತೆ. ಅದು ಲೈಕ್ ಟಾಪ್ 5 ಕಾಲೇಜಸ್ ಆದರೆ ಇದು ನೆಕ್ಸ್ಟ್ 5 ಕಾಲೇಜಸಲ್ಲಿ ಒಂದು. ಸೊ ನಿಮ್ಮದು ಪ್ಲೇಸ್ಮೆಂಟು ನೋಡಿದ್ರೆ CSE, ISC, ISU, AIML ಎಲ್ಲ ಡೀಸೆಂಟಾಗಿದೆ ಪ್ಲೇಸ್ಮೆಂಟ್ಸು. ಅದೇ ಕೋರ್ಗೆ ಬಂದಾಗೆ ಸ್ವಲ್ಪ ಕಮ್ಮಿ ಆಗುತ್ತೆ. ಆ್ಯಂಡ್ ಇಟ್ಸ್ ಆಲ್ಸೋ ನಾಟ್ ಪಬ್ಲಿಕಲಿ ಅವೈಲಬಲ್. ಸೊ ನಿಮಗೊಂದು ಡೇಟಾ ತೋರಿಸ್ತಾ ಇರೋದು. ಟಾಪ್ ರೆಕ್ರೂಟರ್ಸ್ ನೋಡಿದ್ರೆ ನಿಮಗೆ ಚೆನ್ನಾಗೇ ಇದ್ದಾರೆ. ಲೈಕ್ ಅಮೆಝಾನ್ ಇರ್ಬೋದು, ಮೈಕ್ರೋಸಾಫ್ಟ್ ಇರ್ಬೋದು, ಫೋನ್ಪೇ, ಬಾಷ್, ಆಕ್ಸೆಂಚರ್, ಕಾಗ್ನಿಸೆಂಟ್, ಇನ್ಫೋಸಿಸ್, ಡೆಲ್. ಸೊ ಎಲ್ಲ ಟಾಪ್ ಕಂಪ್ನೀಸ್ ಬಂದು ಹೈರಿಂಗ್ ಮಾಡುತ್ತೆ ದಯಾನಂದ್ ಸಾಗರ್ ಕಾಲೇಜಿಂದ. ಸೊ ಇದ್ರದ್ದು ಏನಕ್ಕೆ ಸ್ವಲ್ಪ ಪ್ಲೇಸ್ಮೆಂಟ್ಸ್ ಕಮ್ಮಿ ಅಂತ ಹೇಳಿದ್ರೆ ನಿಮ್ಮ ನೆಕ್ಸ್ಟ್ ಸ್ಲೈಡಲ್ಲಿ ಗೊತ್ತಾಗ್ಬಿಡುತ್ತೆ. ಇದ್ರದ್ದು ಇನ್ಟೇಕ್ ಏನಂದರೆ, ದಯಾನಂದ್ ಸಾಗರ್ ಕಾಲೇಜು ಈ ಮೇಯ್ನ್ ಕಾಲೇಜಲ್ಲಿ ಆಲ್ಮೋಸ್ಟ್ 2000 ಸೀಟ್ಸ್ ಇನ್ಟೇಕ್ ಆಗುತ್ತೆ. ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ಒನ್. ದಯಾನಂದ್ ಸಾಗರ್ ಮೇಯ್ನ್ ಬ್ರಾಂಚ್ ಇರೋದ್ರಲ್ಲಿ 2000, ಇನ್ನೂ 2 ಬ್ರಾಂಚಸ್ ಇದೆ. ಎಲ್ಲ ಪುಟ್ ಟುಗೆದರ್ ಹಾಕಿದ್ರೆ ದಯಾನಂದ್ ಸಾಗರು ಆಲ್ಮೋಸ್ಟ್ 5000 ಸೀಟ್ಸ್ 1 yearಗೆ. ಆ್ಯಂಡ್ ಎಲ್ರದ್ದು ಪ್ಲೇಸ್ಮೆಂಟ್ಸ್ ಆಗೋದು ಒಂದು ಯುನೈಟೆಡ್ ಆಗಿ ಆಗುತ್ತೆ. ಸೊ ಅದರಿಂದ ಪ್ಲೇಸ್ಮೆಂಟ್ಸ್ ಆವ್ರೇಜ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಸೊ ನೀವು ನೋಡಿದ್ರೆ ಆಲ್ಮೋಸ್ಟ್ ಲೈಕ್ 16 ಡಿಫ್ರೆಂಟ್ ಬ್ರಾಂಚಸ್ ಇದೆ. ಸೊ ಟಾಪ್ ಬ್ರಾಂಚಸ್ ಕಂಪ್ಯೂಟರ್ ಸೈನ್ಸ್, AIML ಆ ಥರದ್ದು ಪ್ಲೇಸ್ಮೆಂಟ್ಸ್ ಎಲ್ಲ ಕಡೆನೂ ಚೆನ್ನಾಗಿರುತ್ತೆ. ಸೊ ಇದು ಇನ್ನೂ ಬೇರೆ ಎಷ್ಟೊಂದು ಕೋರ್ ಬ್ರಾಂಚಸ್ಸು, ಇನ್ನೂ ತುಂಬ ಬ್ರಾಂಚಸ್ ಇರೋದ್ರಿಂದ ಸ್ವಲ್ಪ ಆವ್ರೇಜ್ ಪ್ಲೇಸ್ಮೆಂಟ್ ಸ್ವಲ್ಪ ಕೆಳಗಡೆ ಇಳುತ್ತೆ. ಸೊ ಮೇಯ್ನ್ ಏನಂದರೆ, ಇಲ್ಲಿ ನೀವು ದಯಾನಂದ್ ಸಾಗರ್ದು ಒಂದು ಯುನೀಕ್ ಥಿಂಗ್ ಏನಂದರೆ, ಕಂಪ್ಯೂಟರ್ ಸೈನ್ಸಲ್ಲೇ ಇಷ್ಟು ಬ್ರಾಂಚಸ್ ಇದೆ. ಇಷ್ಟೊಂದು ಬ್ರಾಂಚಸ್ ನೀವು ಯಾವ ಕಾಲೇಜಲ್ಲೂ ಸಿಗಲ್ಲ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬೇಕು ಅಂದರೆ. ಕಂಪ್ಯೂಟರ್ ಸೈನ್ಸ್ CS ಬ್ರಾಂಚು, AIML, ಡೇಟಾ ಸೈನ್ಸು, ಸೈಬರ್ ಸೆಕ್ಯೂರಿಟಿ, ಇನ್ಫಾರ್ಮೇಷನ್ ಸೈನ್ಸು, ಇಂಟರ್ನೆಟ್ ಆಫ್ ಥಿಂಗ್ಸು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್, ಇದು ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಯುನೀಕ್ ಬ್ರಾಂಚಸ್ ಎಲ್ಲ ತುಂಬ ಬ್ರಾಂಚಸ್ ಇದೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡು. ಆ್ಯಂಡ್ ನೀವು ಸೀಟ್ಸ್ ನೋಡ್ಬೋದು. ಕಂಪ್ಯೂಟರ್ ಸೈನ್ಸಲ್ಲಿ 300, ಇನ್ಫಾರ್ಮೇಷನ್ ಸೈನ್ಸಲ್ಲಿ 180, AIML 120. ಸೊ ಇದು ಟೋಟಲ್ ಇಂಟೆಕು. KICT ಕೌನ್ಸ್ಲಿಂಗಿಗೆ ಎಷ್ಟು ಅಲಾಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಬಿಕಾಸ್ ಇದು ಪ್ರೈವೇಟ್ ಕಾಲೇಜ್ ಆಗಿರೋದ್ರಿಂದ ಕಾಮೆಡ್ ಕೆಗೆ 30% ಹೋಗುತ್ತೆ, ಮ್ಯಾನೇಜ್ಮೆಂಟಿಗೆ 25% ಹೋಗುತ್ತೆ, 45% ಮಾತ್ರ KA ಕೌನ್ಸ್ಲಿಂಗಿಗೆ ಉಳಿದಿರುತ್ತೆ. ಸೊ ನಿಮ್ಮ ಕ್ಯಾಟಗರಿ ಏನು ಅಂತ ನೀವು ನೋಡ್ಕೊಳ್ಳಿ. ಕ್ಯಾಟಗರಿ 1, 2A, 2B, 3A, 3B, ಜನರಲ್, SC, ST ಇದು ಯಾವ್ಯಾವ ಬ್ರಾಂಚ್ಗೆ. ಕಂಪ್ಯೂಟರ್ ಸೈನ್ಸ್ ಬೇಕು ಅಂದರೆ ನಿಮಗೆ ಜನರಲ್ ಅಂದರೆ 5600 ಇಸ್ ದಿ ಕಟ್ ಆಫ್ ರ್ಯಾಂಕ್. ಅದೇ SC ಆದರೆ 28,000, ST 27,000, 3A 6,300, 3Bನು 6,300 ಆಲ್ಮೋಸ್ಟ್ ಅಷ್ಟೇ, 2A 7,500, 2B 11,000, 1Gದು ಕ್ಯಾಟಗರಿ 1 7,000. ಸೊ ಈ ಥರ ನಿಮ್ದು ಯಾವ ಬ್ರಾಂಚ್ ಬೇಕು ಅದ್ರದ್ದು ಏನು ಕಟ್ ಆಫ್ಸ್ ಅಂತ ನೀವು ನೋಡ್ಕೋಬೋದು ಈ ಸ್ಲೈಡಲ್ಲಿ. ಇದು ಕಂಪ್ಲೀಟ್ಲಿ ಕಂಪ್ಯೂಟರ್ ರಿಲೇಟೆಡ್ ಕೋರ್ಸಸ್ ಆಯಿತು. ಸೊ ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಅ ಯುನೀಕ್ ಬ್ರಾಂಚ್ ಇನ್ ದಿಸ್. ಸೊ ಈಗ ನೆಕ್ಸ್ಟ್ ನಾವು ನೋಡಿದ್ರೆ, ಇದು ಬರೀ 8 ಬ್ರಾಂಚಸ್ ಆಯಿತು. ಇನ್ನೂ 8 ಬ್ರಾಂಚಸ್ ಇದೆ ಇಲ್ಲಿ. ಸೊ ಅದು ಯಾವ್ದು ಅಂದರೆ ENC, ಏರೋನಾಟಿಕಲ್ ಇಂಜಿನಿಯರಿಂಗ್, ಟೆಲಿಕಮ್ಯುನಿಕೇಷನ್, ಬಯೋಟೆಕ್, EEE, ಕೆಮಿಕಲ್, ಮೆಕ್ಯಾನಿಕಲ್, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಆ್ಯಂಡ್ ಸಿವಿಲ್. ಸೊ
ನೆಕ್ಸ್ಟ್ ಸೆಟ್ ಆಫ್ 8 ಬ್ರಾಂಚಸ್ಸು. ಇಲ್ಲೂ ಇಂಟೆಕ್ ತುಂಬಾ ಇದೆ. ಸೊ ಬೇರೆ ಕಾಲೇಜಸ್ಗೆಲ್ಲ ಕಂಪೇರ್ ಮಾಡಿದ್ರೆ ದಯಾನಂದ್ ಸಾಗರ್ ಕಾಲೇಜ್ ಇಂಟೇಕ್ ಇಸ್ ವೆರಿ 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 ಹೈ. ಸೊ ಮೇ ಬಿ ಈ ರೀಸನ್ಗೋಸ್ಕರನೇ ನಾ ಸ್ಟೂಡೆಂಟ್ಸ್ ಅಷ್ಟೊಂದು ಕಮೆಂಟ್ ಮಾಡ್ತಾಯಿದ್ದು. ಎಷ್ಟೊಂದು CS ರಿಲೇಟೆಡ್ ಬ್ರಾಂಚಸ್ ಇದೆ, ಇನ್ಪುಟ್ಟು ತುಂಬ ಇದೆ. ಸೊ ಎಷ್ಟೊಂದು ಸ್ಟೂಡೆಂಟ್ಸ್ ದಯಾನಂದ್ ಸಾಗರಲ್ಲಿ ಹೋಗಿ ಕಲಿಬೋದು. ಅಗೇನ್ ಈ ಬ್ರಾಂಚಸ್ದು ನಿಮ್ಮ ಅಗೇನ್ ಕ್ಯಾಟಗರಿ ವೈಸ್ ಕಟ್ ಆಫ್ ತೋರಿಸ್ತಾ ಇದ್ದೀನಿ. ನಿಮ್ದು ಯಾವ್ದು ನೀವು ನೋಡಿಕೊಂಡು ನಿಮ್ದು ಆ ಟಾರ್ಗೆಟ್ ಏನಾದ್ರು ಇದ್ದರೆ ಈ ಕಾಲೇಜ್ ಬೇಕು ಅಂತ ನೀವು ಇದನ್ನ ಈ ಕಟ್ ಆಫ್ ನೋಡಿಕೊಂಡು ರ್ಯಾಂಕ್ ಪ್ರಿಡಿಕ್ಟ್ರಲ್ಲಿ ಇದಕ್ಕೆ ಎಷ್ಟು ಮಾರ್ಕ್ಸ್ ಬರಬೇಕು ಅಂತ ನೋಡಿಕೊಂಡು ನೀವು ಪ್ರಿಪೇರ್ ಆಗ್ಬೋದು KCET ಎಕ್ಸಾಮ್ಗೆ. ಸೊ ಫೀಸ್ ರಿಲೇಟೆಡ್ ಬಂದರೆ ಇದು ಆಲ್ಮೋಸ್ಟ್ 1.3 lakhs ಪರ್ ಇಯರ್ ಆಗುತ್ತೆ. ಇದು ಕೋಚಿಂಗ್ ಫೀಸು ಇಂಜಿನಿಯರಿಂಗ್ದು. KCET ಮುಖಾಂತರ ಹೋದರೆ, ಕಾಮೆಡ್ಗೆ ಹೋದರೆ ಅರೌಂಡ್ 3 lakhs ಆಗುತ್ತೆ ಪರ್ ಇಯರ್. ಮ್ಯಾನೇಜ್ಮೆಂಟ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅದು ಹಾಸ್ಟೆಲ್ಲು ಅರೌಂಡ್ 1,80,000 ಆಗ್ಬೋದು, ಫುಡ್ಡು ಎಲ್ಲ ಸೇರಿ. ಬಿಕಾಸ್ ಹಾಸ್ಟೆಲ್ ಇಸ್ ದಯಾನಂದ್ ಸಾಗರ್ ಕಾಲೇಜ್ ಹಾಸ್ಟೆಲ್ ಇಸ್ ಒನ್ ಆಫ್ ಲೈಕ್ ರಿಯಲಿ ಮಾಡರ್ನ್. ನಾನು ಅದು ಕ್ಯಾಂಪಸ್ ರಿಲೇಟೆಡ್ ಬಂದಾಗ ಹೇಳ್ತೀನಿ. ಸೊ ಇದು ಫೀಸ್ ಆಗುತ್ತೆ. ಸೊ ಏನಕ್ಕೆ ದಯಾನಂದ್ ಸಾಗರ್ ಫೇಮಸ್, ವಾಟ್ ಈಸ್ ಇಟ್ ಫೇಮಸ್ ಫಾರ್ ಅಂದರೆ, ಇದು ಅಗೇನ್ 47 years ಆಫ್ ಲೆಗಸಿ ಇದೆ. ತುಂಬ ಓಲ್ಡ್ ಕಾಲೇಜು. ಸ್ಟಾರ್ಟೆಡ್ ಮಾಡಿ ಆಮೇಲೆ ಈಗ ಡೆಂಟಲ್ಲು, ಮೆಡಿಕಲ್ ಫಾರ್ಮಸಿ, ನರ್ಸಿಂಗು, ಆರ್ಟ್ಸು, PUC ಎಲ್ಲ ಥರನೂ ಎಕ್ಸ್ಪ್ಯಾಂಡ್ ಆಗಿದೆ. ಸೊ ಅಗೇನ್ ಇದು NIRF ರ್ಯಾಂಕಿಂಗಲ್ಲಿ 200 to 300 ಬ್ಯಾಂಡಲ್ಲಿ ಬರುತ್ತೆ. ಸೊ ಇಟ್ಸ್ ವೆರಿ ಗುಡ್ ಓನ್ಲಿ. ಇದು ಆಲ್ ಇಂಡಿಯಾ ರ್ಯಾಂಕು. NAC ಅಕ್ರೆಡಿಷನ್ A ಇದೆ. ಆಟೋನಮಸ್ ಸ್ಟೇಟಸ್ 2015ಇಂದ ಇದಕ್ಕೆ ಆಟೋನಮಸ್ ಸ್ಟೇಟಸ್ ಬಂದಿದೆ. ಆಟೋನಮಸ್ ಸ್ಟೇಟಸ್ ಏನು ಅಂತ ನಾನು ಆಲ್ರೆಡಿ ಬೇರೆ ಕಾಲೇಜಸ್ ವಿಡಿಯೋಲ್ಲಿ ಹೇಳಿದ್ದೀನಿ. ಇವರೇ ಕರಿಕ್ಯುಲಮ್ ಸೆಟ್ ಮಾಡ್ಬೋದು. ದೇ ಡೋಂಟ್ ಹ್ಯಾವ್ ಟು ಡಿಪೆಂಡ್ ಆನ್ ಸೆಂಟ್ರಲ್ VTU ಯೂನಿವರ್ಸಿಟಿ ಟು ಗಿವ್ ದಿ ಕರಿಕ್ಯುಲಮ್. ಇವರೇ ಕರಿಕ್ಯುಲಮ್ ಮಾಡ್ತಾರೆ, ಸಿಲೆಬಸ್ ಎಕ್ಸಾಮ್ಸ್ ಎಲ್ಲ ಮಾಡ್ತಾರೆ. VTU ಜಸ್ಟ್ ಡಿಗ್ರಿ ಅವಾರ್ಡ್ ಮಾಡುತ್ತೆ. ಅಗೇನ್ ವೆರಿ ಸ್ಟ್ರಾಂಗ್ ಅಲುಮ್ನೈ, 25,000+. ಎಷ್ಟೊಂದು ಲೀಡರ್ಶಿಪ್ ರೋಲ್ಸಲ್ಲೂ ಇದ್ದಾರೆ ದಯಾನಂದ್ ಸಾಗರ್ ಕಾಲೇಜಿಂದ ಪಾಸ್ಔಟ್ ಆದವರು. ಸ್ಟೂಡೆಂಟ್ ಇನೋವೇಷನ್, ಅಗೇನ್ ರೇಸಿಂಗ್ ಕಾಂಪಿಟೇಷನ್ಸ್ ಇರ್ಬೋದು, IEEE ಇರ್ಬೋದು, ತುಂಬ ಕ್ಲಬ್ಸ್ ಇದೆ ಇದರಲ್ಲೂ, ನಾನು ತೋರಿಸ್ತೀನಿ ಮುಂದೆ. ಅಗೇನ್ ರಿಸರ್ಚ್ ಆ್ಯಂಡ್ ಇಂಡಸ್ಟ್ರಿ ಈಸ್ ಆಲ್ಸೋ ವೆರಿ ವೆರಿ ಗುಡ್. ಬಾಷ್ ಇನ್ಫೋಸಿಸ್ ಜೊತೆ ಟೈಅಪ್ಸ್ ಇದೆ. ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಇದೆ. ಇನ್ಕ್ಯುಬೇಷನ್ ಸಪೋರ್ಟ್ ಇರುತ್ತೆ. ನೀವೇನಾದ್ರು ಸಪ್ರೇಟಾಗಿ ನೀವೇ ಓನಾಗಿ ಏನಾದರೂ ಐಡಿಯಾ ಮೇಲೆ ವರ್ಕ್ ಮಾಡಬೇಕು ಅಥವಾ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂದ್ರೂ ಆ ಥರ ಸಪೋರ್ಟು ಇಲ್ಲಿ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನೋಡೋಣ. ಸೊ ಕ್ಯಾಂಪಸ್ ಅಂದರೆ ಐ ಥಿಂಕ್ ಆಫ್ ಆಲ್ ದಿ ಕ್ಯಾಂಪಸ್ ದಯಾನಂದ್ ಸಾಗರ್ ಕಾಲೇಜ್ ಕ್ಯಾಂಪಸ್ ಈಸ್ ಲೈಕ್ ಟಾಪ್ ನಾಚ್. ಒಂದು ಗ್ರೀನರಿ ಇದೆ, 30 acres ಕ್ಯಾಂಪಸ್ ಇದೆ, ಬಟ್ ಆಲ್ಸೋ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಇಟ್ಸ್ ವೆರಿ ವೆರಿ ಗುಡ್. ಮಲ್ಟಿ ಕುಸಿನ್ ಫುಡ್ ಕೋರ್ಟ್ಸ್ ಇದೆ. NRI ಲೈಕ್ ಈ ಹಾಸ್ಟೆಲ್ಲು NRIಗೆ ಅಂತಲೇ ಸಪ್ರೇಟ್ ಇದೆ. ತುಂಬ ಮಾಡರ್ನ್ ಆಗಿ, ತುಂಬ ಪಾಶ್ ಆಗಿರುತ್ತೆ. ಸೊ ಸ್ಪೋರ್ಟ್ಸ್ ಇದೆ, ನೀವು ಆಲ್ರೆಡಿ ವಿಡಿಯೋಲಿ ನೋಡಿದ್ರಿ ಸ್ಪೋರ್ಟ್ಸ್ ಕೋರ್ಟ್ಸ್ ಎಲ್ಲ. ವೈಫೈ ಎನೇಬಲ್ಡ್ ಕ್ಯಾಂಪಸ್, ಹೆಲ್ತ್ ಸೆಂಟರ್, ಜಿಮ್, ಲೈಕ್ ಹಾಸ್ಪಿಟ್ಲೇ ಇದೆ ಇವ್ರ ಕ್ಯಾಂಪಸ್ಸಲ್ಲೇ. ಸೊ ಕ್ಯಾಂಪಸ್ ಅಮ್ಯುನಿಟೀಸ್ ಈ ಥರ ಇದೆ. ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಲ್ಯಾಬ್ಸ್, ಆಡಿಟೋರಿಯಂ, ಆಂಫಿ ಥಿಯೇಟರ್, ಲೈಕ್ ಐ ಥಿಂಕ್ ಎಲ್ಲ ರಿಲೇಟೆಡಲ್ಲೂ ಇದು ತುಂಬ ಮಾಡರ್ನ್ ಆಗಿ ಚೆನ್ನಾಗಿದೆ. ರಿಸರ್ಚ್ ಓರಿಯೆಂಟೆಡ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇಂಡಸ್ಟ್ರಿ ಟೈಅಪ್ಸ್ ಇದೆ, ಸೆಂಟರ್ ಆಫ್ ಎಕ್ಸಲೆನ್ಸ್ ಇದೆ, ಇನ್ಕ್ಯುಬೇಷನ್ಸ್ ಎಲ್ಲಿದೆ. ಸೊ ಓವರ್ ವೈಸ್ ಲೈಕ್ ಕ್ಯಾಂಪಸ್ ವೈಸ್ ದಿಸ್ ಇಸ್ ಒನ್ ಆಫ್ ಲೈಕ್ ವೆರಿ ವೆರಿ ಗುಡ್ ಕ್ಯಾಂಪಸ್. ಸೊ ಸ್ಟೂಡೆಂಟ್ ಇನೋವೇಷನ್ ಅಥವಾ ಕ್ಲಬ್ಸ್ ಏನೇನಿದೆ ಅಂತ ನೋಡಿದ್ರೆ IEEE ಇದೆ, SI ಇದು ಫಾರ್ಮುಲಾ ರೇಸಿಂಗು, ರೋಬೋಟಿಕ್ಸ್ ಕ್ಲಬ್ ಇದೆ. ರೋಬೋಟಿಕ್ಸ್ ಅಂತ ಒಂದು ಬ್ರ್ಯಾಂಚೇ ಇದೆ. ಸೊ ಅಲ್ಲಿ ಪ್ರೊಫೆಸರ್ಸು ಎಲ್ಲ ಇರ್ತಾರೆ, ನೀವು ಅಲ್ಲಿ ಡಿಸ್ಕಸ್ ಮಾಡ್ಕೋಬೋದು. ಏರೋನಾಟಿಕಲ್ ಸೊಸೈಟಿ, ಆಂಟ್ರಪ್ರಿನರ್ಶಿಪ್ ಸೆಲ್. ಸೊ ಟೆಕ್ ವೈಸ್ ಇಟ್ಸ್ ಗುಡ್. ಇಟ್ಸ್ ಏನಂದರೆ ನೀವು RVPS, BMS, MSRIT ಎಲ್ಲ ಕಂಪೇರ್ ಮಾಡಿದ್ರೆ ಅಲ್ಲಿ ಹೋಗೋ ಸ್ಟೂಡೆಂಟ್ಸೂ ಇನ್ನೂ ಟಾಪರ್ಸ್ ಇರ್ತಾರೆ. ಸೊ ಅಲ್ಲಿ ಸ್ಟೂಡೆಂಟ್ಸ್ ಕ್ವಾಲಿಟಿ ಇನ್ನೂ ಜಾಸ್ತಿ ಇರುತ್ತೆ ಇದಕ್ಕಿಂತ ಕಂಪೇರ್ ಮಾಡಿದ್ರೆ. ಬಟ್ ಫೆಸಿಲಿಟಿ ವೈಸ್ ಅಥವಾ ಕ್ಲಬ್ಸ್ ವೈಸ್ ಇಲ್ಲೂ ಚೆನ್ನಾಗಿದೆ. ಕಲ್ಚರಲ್ ಕ್ಲಬ್ಸ್ ಇದೆ, ನಿಮ್ಮ ಫೋಟೋಗ್ರಫಿ, ನೇಚರ್, ಪರ್ಫಾರ್ಮಿಂಗ್ ಆರ್ಟ್ಸ್ ಇದೆಲ್ಲ ಇದೆ. ಅಗೈನ್ ಇಲ್ಲಿ ಕಲ್ಚರಲ್ ಫೆಸ್ಟು, ಟೆಕ್ ಫೆಸ್ಟು, ಡಿಪಾರ್ಟ್ಮೆಂಟ್ ಲೆವೆಲ್ಲು ಎಲ್ಲ ಹ್ಯಾಕಥಾನ್ಸು ಎಲ್ಲ ಕಂಡಕ್ಟ್ ಆಗ್ತಾ ಇರುತ್ತೆ. ಸೊ ಓವರಾಲ್ ಇದೊಂಥರ ಈಕೋಸಿಸ್ಟಮ್. ದಯಾನಂದ್ ಸಾಗರ್ ಈಕೋಸಿಸ್ಟಮೇ ವೆರಿ ವೆರಿ ಹ್ಯೂಜ್. ಆಗಲೇ ಹೇಳ್ದಂಗೆ ಈ ಕ್ಯಾಂಪಸಲ್ಲಿ ಒಂದು 2,000 ಸ್ಟೂಡೆಂಟ್ಸ್ ಪರ್ ಇಯರ್ ತೊಗೋತಾರೆ. ಇನ್ನೂ 2 ಕ್ಯಾಂಪಸ್ ಇದೆ. ಆಲ್ ಪುಟ್ ಟುಗೆದರ್ 5,000+ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಈ ಫೆಸ್ಟ್ಸ್ ಎಲ್ಲ ಇರ್ಬೋದು, ಎಲ್ಲ ಲೈಕ್ ಒಟ್ಟಿಗೆ ತುಂಬ ಆ್ಯಕ್ಟಿವ್ ಆಗಿ ತುಂಬ ಕ್ಲಬ್ಸ್ ಇರುತ್ತೆ ಇಲ್ಲೆಲ್ಲ. ಸೊ ಫೈನಲಿ ವಾಟ್ ಈಸ್ ಬೆಸ್ಟ್, ವಾಟ್ ಆರ್ ದ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ ಸ್ಟೂಡೆಂಟ್ಸ್ ಪ್ರಕಾರ ಅಂತ ಚೆಕ್ ಮಾಡಿದ್ರೆ ದಯಾನಂದ್ ಸಾಗರ್ ಕಾಲೇಜಲ್ಲಿ CSIS ಪ್ಲೇಸ್ಮೆಂಟ್ಸ್ ತುಂಬ ಚೆನ್ನಾಗಾಗುತ್ತೆ ಇಲ್ಲೂ. ಸೊ ಟಾಪ್ ಕಂಪ್ನೀಸ್ ಬರುತ್ತೆ. ಸೊ ದೇರ್ ಇಸ್ ನೋ ಪ್ರಾಬ್ಲಮ್ ದೇರ್. ಬ್ಯೂಟಿಫುಲ್ ಗ್ರೀನ್ ಕ್ಯಾಂಪಸ್ ಅಂದರೆ 30 acres ಆಲ್ಮೋಸ್ಟ್ ಕ್ಯಾಂಪಸ್ಸು. ತುಂಬ ಸೀನಿಕ್ ಆಗಿದೆ. ಶಾವಿಗೆ ಮಲ್ಲೇಶ್ವರ ಹಿಲ್ಸ್ ಅಂತಲೇ ಅದು ಮುಂಚೆ ಇದ್ದಿದ್ದು ಹಿಲ್ ಥರ.
ಸೊ ಒಂಥರ ಕ್ಯಾಂಪಸ್ ವೈಸ್ ತುಂಬ ಲುಕ್ಸು ಚೆನ್ನಾಗಿದೆ, ಮಾಡರ್ನ್ ಆಗೂ ಇದೆ, ಇನ್ಫ್ರಾಸ್ಟ್ರಕ್ಚರು ಎಲ್ಲ. ಕ್ರೌಡ್ ಡೈವರ್ಸಿಟಿನೂ ಒಂಥರ ತುಂಬ ಇದೆ ಇಲ್ಲಿ, ವೈಬ್ರೆಂಟ್ ಆಗಿ ಕಲ್ಚರಲ್ ವೈಸ್ ತುಂಬ ಸ್ಟ್ರಾಂಗ್ ಇರುತ್ತೆ. ಇಲ್ಲಿ ಟಾಪ್ ಕಾಲೇಜಸ್ ಎಲ್ಲ ನೋಡಿದ್ರೆ ಅಕಾಡೆಮಿಕಲಿ ತುಂಬ ಎಲ್ಲರೂ ಓದು ಅನ್ನೋದರಲ್ಲಿ ಫೋಕಸ್ ಇರ್ತಾರೆ. ಇಲ್ಲೊಂಥರ ಏನಂದರೆ ಎಲ್ಲ ಓವರ್ ಆಲ್ ಡೆವಲಪ್ಮೆಂಟು, ಕಲ್ಚರಲ್ ಇರ್ಬೋದು, ಆ ಥರದ್ರಲ್ಲೆಲ್ಲ ಕ್ಯಾಂಪಸ್ ಲೈಫು ತುಂಬ ಚೆನ್ನಾಗಿರುತ್ತೆ. ವಾಟ್ ಆರ್ ದ ನೆಗೆಟಿವ್ಸ್ ಅಂತ ಚೆಕ್ ಮಾಡಿದ್ರೆ, ಕೋರ್ ಬ್ರಾಂಚ್ ಪ್ಲೇಸ್ಮೆಂಟ್ಸ್ ತುಂಬ ವೀಕ್ ಆಗುತ್ತೆ. ಸೊ ಐ ಮೀನ್ ವಾಟ್ ಐ ಮೆಂಟ್ ಬೈ ವೀಕ್ ಅಂದರೆ ಟಾಪ್ ಕಾಲೇಜಸ್ ಕಂಪೇರ್ ಮಾಡಿದಾಗ ಎಷ್ಟೊಂದು ಕಾಲೇಜಸಲ್ಲಿ ಪ್ಲೇಸ್ಮೆಂಟ್ಸೇ ಆಗಲ್ಲ. ಸೊ ಇದು ಆವ್ರೇಜ್ ಪ್ಲೇಸ್ಮೆಂಟ್ ಥರ ಆಗುತ್ತೆ. ಇನ್ನೊಂದು ನೆಗೆಟಿವ್ ಏನಂದರೆ ಓಡಾಡೋದು ತುಂಬ ಅಂತ ಹೇಳ್ತಾರೆ, ಬಿಕಾಸ್ ಇಟ್ಸ್ 30 acres ಕ್ಯಾಂಪಸ್. ಒಂಥರ ಟೆರೈನ್ ಹೆಂಗೆ ಅಂದರೆ ಬೆಟ್ಟ ಗುಡ್ಡ ಥರ. ಸೊ ಹತ್ತಿ ಇಳಿದು ಒಂದು ಕಡೆ ಇನ್ನೊಂದು ಕಡೆ ಹೋಗಬೇಕು ಅಂದ್ರೆ ತುಂಬ ಸುಸ್ತಾಗುತ್ತೆ ಅಂತ ಹೇಳ್ತಾರೆ ಸ್ಟೂಡೆಂಟ್ಸು. ಆ್ಯಂಡ್ ಮ್ಯಾಸಿವ್ ಇಂಟೇಕ್ ಸ್ಟೂಡೆಂಟ್, ತುಂಬ ಕಡೆ ಎಲ್ಲ ಕ್ರೌಡ್ ಆಗುತ್ತೆ, ಬಿಕಾಸ್ 2000 ಸ್ಟೂಡೆಂಟ್ಸ್ ಎಲ್ಲ ನೋಡಿದ್ರಲ್ಲ, 16 ಡಿಫ್ರೆಂಟ್ ಬ್ರಾಂಚಸ್, ತುಂಬ ಸ್ಟೂಡೆಂಟ್ಸ್ ಇಂಟೇಕ್ ಇದೆ. ಸೊ ಅದು ಜಾಸ್ತಿ ಇದೆ. ಸೊ ನೀವು ನೋಡ್ದಂಗೆ ಎಲ್ಲ ಕಾಲೇಜ್ ರಿವ್ಯೂಸಲ್ಲೂ ಫುಡ್ ಚೆನ್ನಾಗಿಲ್ಲ ಅಂತ ಇದ್ರು, ಇಲ್ಲಿ ಕಂಪ್ಲೇಂಟ್ ಬಂದಿಲ್ಲ. ಸೊ ಫುಡ್, ಹಾಸ್ಟೆಲ್, ಈ ಥರ ಇನ್ಫ್ರಾಸ್ಟ್ರಕ್ಚರ್ ವೈಸಲ್ಲಿ ದಿಸ್ ಇಸ್ ಲೈಕ್ ರಿಯಲಿ ಗುಡ್. ಸೊ ಫೈನಲ್ಲಿಗೆ ಬಂದರೆ ಇದು ಯಾರಿಗೆ ಬೆಸ್ಟ್ ಸೂಟೆಡು ಅಂದರೆ, ಐ ಥಿಂಕ್ ಸೌತ್ ಬ್ಯಾಂಗ್ಳೂರಲ್ಲಿ ಈ ರ್ಯಾಂಕ್ ಟಾಪ್ ಕಾಲೇಜಸ್ ಸಿಗ್ತಿಲ್ಲ ಅಂದರೆ, ಲೈಕ್ ಸಾಫ್ಟ್ವೇರ್ ಕೆರಿಯರ್ಸ್ ತೊಗೋಬೇಕು ಅಂದರೆ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ವೆರಿ ಗುಡ್ ಕಾಲೇಜ್. ಆ್ಯಂಡ್ ಎಷ್ಟೊಂದು ಡಿಫ್ರೆಂಟ್ ಕಂಪ್ಯೂಟರ್ ರಿಲೇಟೆಡ್, ಲೆಟ್ಸೇ ನೀವು ಸೈಬರ್ ಸೆಕ್ಯೂರಿಟಿಯಲ್ಲೇ ಮಾಡಬೇಕು, ನನಗೆ ಅದೇ ತುಂಬ ಲೈಕ್ ಐ ಹ್ಯಾವ್ ವಾಂಟ್ ಟು ಬಿಕಮ್ ಅ ಹ್ಯಾಕರ್, ಅಥವಾ ಸೈಬರ್ ಸೆಕ್ಯೂರಿಟಿಯಲ್ಲಿ ಹೋಗಬೇಕು, ಅಥವಾ ಡೇಟಾ ಸೈನ್ಸೇ ಹೋಗಬೇಕು, ಈ ಥರ ಬೇರೆ ಬ್ರಾಂಚಸ್ಸು ಟಾಪ್ ಕಾಲೇಜಸ್ಸಲ್ಲಿಲ್ಲ. ಸೊ ದ್ಯಾಟ್ ವೇ ಸಾಫ್ಟ್ವೇರ್ ಕೆರಿಯರ್ಗೆ ಸ್ಪೆಸಿಫಿಕ್ ಬ್ರಾಂಚಸ್, ಲೆಟ್ಸೇ ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಬೇಕು ನನಗೆ, ಅದು ಫ್ಯೂಚರು ಅಂತ ಅಂದ್ಕೊಂಡಿದ್ರೆ, ಸೊ ದಿಸ್ ಇಸ್ ಒನ್ ಆಫ್ ಅ ಗುಡ್ ಕಾಲೇಜ್. ಸೊ ಸ್ಟ್ರಾಂಗ್ ಬ್ರಾಂಚಸ್ ನೋಡಿದ್ರಿ. ಏನು ಡಿಫ್ರೆನ್ಷಿಯೇಟರ್ ಅಂದರೆ ಇದು ಆಟೋನಮಸ್ ಇದೆ, ಮಲ್ಟಿ ಇನ್ಸ್ಟಿಟ್ಯೂಷನ್ ಎಕೋಸಿಸ್ಟಮ್ ಇದೆ, 30 acres ಕ್ಯಾಂಪಸ್ ಇದೆ, ಅಗೇನ್ ವೆರಿ ಗುಡ್ ಪ್ಲೇಸ್ಮೆಂಟ್ಸ್. ಇದಕ್ಕೆ ಕಂಪೇರಬಲ್ ಇನ್ಸ್ಟಿಟ್ಯೂಷನ್ಸ್ ಯಾವ್ದು ಅಂದರೆ BIT ಬ್ಯಾಂಗ್ಳೂರ್, MVIT, NMIT, ನಿಟೆ ಮೀನಾಕ್ಷಿ, BMSIT, ಈ ಥರ ಕಾಲೇಜಸ್ ಜೊತೆ ಕಂಪೀಟ್ ಮಾಡುತ್ತೆ. ಸೊ ಟಾಪ್ ಕಾಲೇಜಸ್ ಆಲ್ರೆಡಿ ಆಯಿತು, RVPS, BMS, MSRIT. ಸೊ ಇದು ನೆಕ್ಸ್ಟ್ ಸೆಟ್ ಆಫ್ ಕಾಲೇಜಸಲ್ಲಿ ಇದೊಂದು. ಸೊ ಐ ಹೋಪ್ ಯು ಲೈಕ್ ದಯಾನಂದ ಸಾಗರ್ ಕಾಲೇಜ್ ರಿವ್ಯೂ. ಸೊ ನೆಕ್ಸ್ಟ್ ಕಾಲೇಜ್ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ. ಸೊ ಅದನ್ನು ನಾನು ನಿಮಗೆ ಇಮಿಡಿಯೇಟಾಗಿ ಅದ್ರ ಬಗ್ಗೆ ಫುಲ್ ರಿವ್ಯೂ ಮಾಡಿ ನಿಮಗೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.